ಹೆಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕಿಚನ್ ವೈಬ್ಸ್. ನಾವಿವತ್ತು ನುಗ್ಗೆ ಸೊಪ್ಪಿಂದ ಮೊಸಪ್ಪು ಸಾರು ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ನಾನು 3 ಟೊಮ್ಯಾಟೊ, 2 ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಕಾಯಿ ತುರಿಯೋ ಮಣೆಯಲ್ಲಿ ಕಾಯಿನೆಲ್ಲ ತುರ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಪೂರ್ತಿಯಾದ ತೆಂಗಿನಕಾಯನ್ನು ಬಳಸಿದ್ದೀನಿ. ನೋಡಿ, ತೆಂಗಿನಕಾಯಿನೆಲ್ಲ ತುರ್ಕೊಂಡಾಯಿತು. ಇವಾಗ ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ ಮಸಾಲೆ, ಜಾಸ್ತಿ ಇಲ್ಲ. ತೆಂಗಿನಕಾಯಿ, ಟೊಮ್ಯಾಟೊ, ಈರುಳ್ಳಿ ಪೇಸ್ಟ್ ಅದು. ನೆಕ್ಸ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಒಗ್ಗರಣೆ ಕೊಟ್ಟಿದ್ದೀನಿ. ಇವಾಗ ನಾವು ಸ್ವಲ್ಪ ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಟೊಮ್ಯಾಟೊನ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಫ್ರೈ ಆಗಬೇಕಂತೇನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ನಾನೀಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾನಿಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆ ಮೊಸಪ್ಪು ಸಾರಿಗೆ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ನುಗ್ಗೆ ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ದೆ, ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೆ. ಇವಾಗ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಸೊಪ್ಪು ಆವಾಗಿನ್ನೂ ಹಾಕಿರೋದ್ರಿಂದ ಅದು ಸ್ವಲ್ಪ ಅಂಟಂಟಂತ ಆಗ್ತಾ ಇರುತ್ತೆ. ಸ್ವಲ್ಪ ಬೆಂದ ಮೇಲೆ ತಿರುಗಿಸ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ನಾವು ಏನು ತೆಂಗಿನಕಾಯಿ ಪೇಸ್ಟನ್ನು ಮಾಡಿಕೊಂಡಿದ್ದೋ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಧಾನಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮೊಸಪ್ಪು ಸಾರಿಗೆ ಇಷ್ಟೇ ಮಸಾಲ ಸಾಕು, ಸಾಂಬಾರು ಚೆನ್ನಾಗಾಗುತ್ತೆ. ಮೊಸಪ್ಪು, ನುಗ್ಗೆ ಸೊಪ್ಪಿನ ಮೊಸಪ್ಪು ಸಾಂಬಾರಿದು. ನುಗ್ಗೆ ಸೊಪ್ಪು ತುಂಬ ಹೆಲ್ತಿಗೆ ಒಳ್ಳೆಯದು. ನುಗ್ಗೆ ಸೊಪ್ಪಿಂದ ಬಸ್ಸಾಂಬಾರನ್ನ ಮಾಡಿರ್ತೀರ, ನೋಡಿರ್ತೀರ. ಆದರೆ ನಾವಿವತ್ತು ನುಗ್ಗೆ ಸೊಪ್ಪಿಂದ ಮೊಸಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ನುಗ್ಗೆ ಸೊಪ್ಪಿನ ಜೊತೆ ತೊಗರಿ ಬೇಳೆಗಿನ್ನ ಅವರೇ ಬೇಳೆ ಹಾಕಿ ಮೊಸಪ್ಪು ಸಾರು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ. ನೋಡಿಕೊಂಡು ನಿಧಾನಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಮೊಸಪ್ಪು ಸ್ವಲ್ಪ ಗಟ್ಟಿ ಇದ್ದರೆ ಚೆಂದ ಸಾರು, ಹಾಗಾಗಿ ಎಷ್ಟು ಬೇಕಷ್ಟು ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಅಳತೆ ಸಾಕು. ಇವಾಗ ನಾವು ನೀಟಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ವಿಷಲ್ ಮಾಡಿಸ್ತೀನಿ. ನೋಡಿ, ಸಾಂಬಾರು ರೆಡಿಯಾಗಿದೆ. ಮೊಸಪ್ಪು ಸಾರು ಕರೆಕ್ಟಾಗಿ ಬಂದಿದೆ. ತುಂಬ ತೆಳುವಾಗಿಲ್ಲ, ಸಾಂಬಾರು ರೀತಿಲಿಲ್ಲ, ಕರಿ ರೀತಿಲಿಲ್ಲ. ಮೊಸಪ್ಪು ಗಟ್ಟಿಯಾಗಿ ಸಾಂಬಾರು ಚೆನ್ನಾಗಾಗಿದೆ. ರೈಸು, ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮುದ್ದೆ ಇಷ್ಟ ಆಗಿಲ್ಲ ಅಂದರೆ ಚಪಾತಿ ಜೊತೆನೂ ತಿನ್ಬೋದು. ಮೊಸಪ್ಪಿನ ಸಾಂಬಾರು ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ ನುಗ್ಗೆ ಸೊಪ್ಪಿನ ಮೊಸಪ್ಪು ಸಾಂಬಾರು. Subscribe our YouTube channel Asha Kitchen Vibes. Thank you.